Watch India's largest kids library only on Jio Hotstar. Download the app now. ಚಿಕ್ಕಪ್ಪ ಎಷ್ಟು ದಿನ ಆದ್ಮೇಲೆ ತಾವು ಬರ್ತಾ ಇದ್ದೀರಾ ಚಿಕ್ಕಪ್ಪ? ಅರೆ ನಾನು ಅಮೆರಿಕಾಗ್ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಈ ತಿಜೋರಿನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇದರಲ್ಲಿ ನಿಮಗೆ ಕೊಡೋಣ ಅಂತೇಳಿ ಒಂದು ಸ್ಪೆಷಲ್ ಗಿಫ್ಟ್ ಇದೆ, ಅದಕ್ಕೋಸ್ಕರ ಬಂದೆ. ನನ್ನ ಹತ್ರ ಇವಾಗ ಅದನ್ನ ತೋರ್ಸೋದಕ್ಕೆ ಟೈಮ್ ಇಲ್ಲ, ಫ್ಲೈಟ್ ಮಿಸ್ ಆಗೋಗ್ಬಿಡುತ್ತೆ. ನಾನು ವಾಪಸ್ ಬಂದ್ಮೇಲೆ ನಿಮ್ಗೆ ತೋರಿಸ್ಬಿಟ್ಟು ಕೊಡ್ತೀನಿ. ಅರೆ ವಾ, ಇದ ವಿಷಯ ತುಂಬಾ ಮಜಾ ಬರ್ತಾ ಇದೆ. ಮೋಟು ಪತ್ಲು, ತಿಜೋರಿನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಚಿಕ್ಕಪ್ಪ, ಬಾಯ್. ಯೋಚನೆ ಮಾಡ್ತಾ ಇದ್ದೀನಿ, ತಿಜೋರಿನ ನಾನು ಕದ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ. ಇಷ್ಟು ಶ್ರೀಮಂತ ವ್ಯಕ್ತಿಯ ತಿಜೋರಿಲಿ ಎಷ್ಟು ಮಾಲ್ ಇರಬೇಡ ಯೋಚನೆ ಮಾಡಿ. ಮತ್ತೆ ಜಾನ್ ಆಗ್ತಾನೆ ಡಾನ್. ಪತಲು, ಏನು ಮುಟ್ಟು? ನಾನು ಕನ್ಸು ಕಾಣ್ತಾ ಇದ್ದೀನಿ. ಕನ್ಸಲ್ಲಿ ನಾನು ಕಾಣ್ತಿದ್ದೀನಿ ಕಣ. ಆದ್ರೆ ಕನ್ಸಲ್ಲಿ ನನ್ನ ಕನಸಿನಲ್ಲಿ ಆ ಕುಳ್ಳಾಜಾನ್ ಬಂದಿದ್ದಾನೆ ಕಣೋ. ಅವನು ಕಳ್ತನ ಮಾಡಕ್ ಬಂದಿದ್ದಾನೆ ಇಲ್ಲಿಗೆ. ನಿಜ ಕಣ ಮೋಟು, ನನ್ನ ಕನ್ಸಲ್ಲೂ ಜಾನೇ ಬಂದಿದ್ದಾನೆ ಕಣ. ಅಷ್ಟೇ ಅಲ್ಲ, ಅವ್ನು ನನ್ನ ಕನ್ಸಲ್ಲಿ ಬಂದ್ಬಿಟ್ಟು ಕಳ್ತನ ಮಾಡ್ತಾ ಇದ್ದಾನೆ. ಅದ್ಭುತ. ನಾನು ಇಬ್ರು ಕನ್ಸಲ್ಲೂ ಒಂದೇ ಸರಿ ಬಂದಿದ್ದೀನಿ, ಮತ್ತೆ ನಿಜವಾಗ್ಲೂ ಕೂಡ ಇದ್ದೀನಿ. ಅವ್ರ ಕನ್ಸಲ್ಲಿ ಹಾಗೆ ಹಾಯಾಗಿರ್ಲಿ, ಮಜಾ ಬರತ್ತ. ಅವ್ರ ಕನ್ಸಲ್ಲಿ ಹಾಯಾಗಿ ಬ್ಯುಸಿ ಆಗಿರ್ಲಿ, ನಾನು ನನ್ನ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಹೊರಡ್ತೀನಿ. ಅವನ್ ಕಿಟಕಿಯಿಂದ ಹಾರ್ಕೊಂಡ್ ಬಂದಿದ್ದಾನೆ. ಎಸ್ ಅವ್ನು ಕಿಟಕಿಯಿಂದ ಹಾರ್ಕೊಂಬಂದ್ಬಿಟ್ಟಿದ್ದಾನೆ ಇಲ್ಲಿಗೆ. ಸಾಕ್ ಮಾಡಿ. ಇವ್ರು ನಾಟಕ ಮಾಡ್ತಾ ಇದಾರೆ. ಇವರು ಎತ್ತರ ಇದ್ರು ಕೂಡ ಕನ್ಸು ಅಂತ ಡವ್ ಮಾಡ್ತಾ ಇದಾರೆ, ಬೇಕು ಅಂತ ಹೊಡಿತಾ ಇದಾರೆ. ತಲೆಗೆ ಹೇಳ್ಕೊಳ್ರ. ಡಾಕ್ಟರ್ ಜಟ್ಕ ಹೇಗಿದ್ದಾರೆ? ಅಯ್ಯೋ ಮೋಟು, ಏನಯ್ಯ ನೀನು ಅರ್ಧ ರಾತ್ರಿ ಫೋನ್ ಮಾಡ್ಬಿಟ್ಟು ಹೇಗಿದ್ಯಾ ಅಂತ ಕೇಳ್ತಿದ್ಯಲ್ಲ. ಅಲ್ಲಯ್ಯ, ಅದನ್ನ ಕೇಳಕ್ ಯಾರಯ್ಯ ಫೋನ್ ಮಾಡ್ತಾರೆ ಇಷ್ಟೊತ್ತಲ್ಲಿ? ಅದೆಲ್ಲ ಡಾಕ್ಟರ್, ನಾ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು. ನಮ್ ಚಿಕ್ಕಪ್ಪ ನಮ್ಮ ಮನೆಗೆ ಬಂದ್ಬಿಟ್ಟು ಓ ಮೊಟ್ಟು ಪತ್ಲು, ಇಲ್ಲಿ ನೋಡ್ರಯ್ಯ, ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿದ್ದೀರಿ. ಯಾರೇ ಬಂದ್ರು ಈ ತಿಜೋರಿನ ಟಚ್ ಮಾಡಿದ್ರೆ ಸಾಕು ಅಲಾರಾಮ್ ಮಾಡ್ಕೊಳತ್ತೆ ಕಣ್ರಯ್ಯ. ಈಗ ಲೈಟ್ ಆಫ್ ಮಾಡ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು ಡಾಕ್ಟರ್ ಜಟ್ಕ. ಯಾರದು? ಎಲ್ಲಿ ಕೇಳ ಬಿಡದಿಲ್ಲ ಅವನ. ಓಯ್, ಏನ್ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ? ಏನದು ಹೊಡ್ಕೊಂತ ಇರೋದು? ಓಯ್ 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 ಓಯ್, ನನ್ಗೆ ಯಾಕೆ ಹೊಡಿತಾ ಇದ್ದೀರಾ? ಓಯ್ ಓಯ್. ಅರೆ ಬಾಕ್ಸರಣ್ಣ, ನೀ ಏನಣ್ಣ ಮಾಡ್ತಿದ್ಯಾ ಇಲ್ಲಿ? ಇದುವರೆಗೂ ಏನು ಮಾಡ್ತಾ ಇರ್ಲಿಲ್ಲ, ಈಗ ಮಾಡ್ತೀನಿ ನೋಡು. ತಿರ್ಗಾ ನಿಮ್ದೇನಾರ ವಾಯ್ಸ್ ಕೇಳಿಸಿದ್ರೆ ನೋಡು, ಮಾಡ್ತೀನಿ. ಡಾಕ್ಟರ್ ಅಣ್ಣ, ಅಲಾರಾಮ್ ಏನು ಪ್ರಯೋಜನ ಇಲ್ಲ ಅಣ್ಣ. ಬೇರೆ ಏನಾದರೂ ಇದೆಯಾ?
ಅಯ್ಯೋ ಮೋಟು ಪತ್ಲು ನನ್ ಗೆಳೆಯರ ರಾತ್ರಿ ಎಲ್ಲ ಹಿಂಸೆ ಕೊಡ್ತಿರಲ್ಲ, ನಿದ್ದೆ ಮಾಡಕ್ ಬಿಡ್ರಯ್ಯ ನನಗೆ. ಏನ್ರಯ್ಯ ನೀವು? ಅಯ್ಯೋ ನಾವಿಲ್ಲಿ ತೊಂದ್ರೆಲಿದ್ರೆ ನಿಮಗ್ ನಿಗ್ದೇನೆ ಮುಖ್ಯ ಅಣ್ಣ. ಡಾಕ್ಟರ್ ಅಣ್ಣ, ಸ್ನೇಹಿತರಂದ್ರೆ ಯಾರು ಗೊತ್ತಾ ಅಣ್ಣ? ಕಷ್ಟದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ ಅವರೇ. ಓಕೆ ಓಕೆ ಆಯ್ತು ಕಣಪ್ಪ, ಈಗಲೇ ಬರ್ತಾ ಇದ್ದೀನಿ ಕಣ, ಇರಯ್ಯ ಅಲ್ಲಿ. ಈಗ ಯಾರಾದ್ರೂ ಎಲೆಕ್ಟ್ರಿಕ್ ಅಲಾರಾಮ್ನ ಟಚ್ ಮಾಡಿದ್ರೆ ಸಾಕು, ಅವ್ರಿಗೆ ಇಮ್ಮಿಡಿಯೇಟ್ ಕರೆಂಟ್ ಹೊಡೆದು ಬಿಡುತ್ತೆ ಕಣಯ್ಯ. ಡಾಕ್ಟರ್ ಅಣ್ಣ, ನೀವು ನಿಜ ಹೇಳ್ತಾ ಇದಾರಣ್ಣ? ಅಯ್ಯೋ ಮೋಟು ನನ್ ಗೆಳೆಯ ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಆಣೆ ಕಣಯ್ಯ. ನಂಬಿಕೆ ಇಲ್ಲ ಅಂದ್ರೆ ಇಲ್ಲೋಡೆಯ ಹೆಂಗಿರುತ್ತೆ. ಮೋಟು ಪತ್ಲು ಎದ್ದೇಳಿ, ಹೇಳಿ ಹೇಳಿ. ಅರೆ ಕಳ್ಳ ಬಂದು ಕಿರ್ಚಾಡ್ತಾ ಇದ್ದಾನಲ್ಲ. ಹುಷಾರಾಗಿರಿ, ಇನ್ನೊಂದ್ಸರಿ ನನಗೆ ಕಳ್ಳ ಅಂದ್ರೆ ಇವತ್ತು ನಾನು ಡಾಕು ಆಗಿದ್ದೀನಿ. ಇವತ್ತು ಡಾಕು ಜಾನ್ ಆಗ್ತಾನೆ, ಡಾನ್. ಏಯ್! ಕುಡಿಯಲಿ. ಆದ್ರೆ ಅವ್ರಿಗೆ ಯಾಕೋ ಕರೆಂಟ್ ಹೊಡಿತಾ ಇಲ್ಲ? ಮೋಟು ಅವರೆಲ್ಲರೂ ರಬ್ಬರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ ಕಣ. ಈಗ ನಾನು ಚಿಂಗಮ್ ಸರಿಗೆ ಫೋನ್ ಮಾಡ್ತೀನಿ. ಈ ಜೋಡಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವರೇ ಬರಬೇಕು. ಏ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಿನಗೆ ಕಾನೂನು ಮೇಲಾಡಿ, ಡಿಪಾರ್ಟ್ಮೆಂಟ್ ಮೇಲಾಡಿ, ನಿಮ್ ಮೇಲಾಡಿ ತಪ್ಪಿಸ್ಕೊಂಡು ಎಲ್ಲೋಬೇಕು ಅಂತ ಇದೆಯಾ ನೀನು? ಕಾನೂನು ಕೈ ಬಹಳ ದೊಡ್ಡದಾಗಿದೆ. ಓಕೆ ಸರ್, ಸಾರಿ. ತಗೊಂಡು ಹೋಗಿ ನೀವೇ ತಿಜೋರಿನ. ಐ ಸರೆಂಡರ್. ಸರ್ ನೀವು ತೋಪು, ಹಿಂದೂಸ್ತಾನದ ಹೋಪು. ಸರ್ ಯು ಆರ್ ಗ್ರೇಟ್ ಸರ್, ಆದ್ರೆ ಸ್ವಲ್ಪ ಲೇಟ್ ಸರ್. ಗೊತ್ತು. ಈಗ ಮಾತು ಕಡಿಮೆ, ಕೆಲಸ ಜಾಸ್ತಿ. ಬನ್ನಿ ತಿಜೋರಿ ಎತ್ಕೊಂಡು ಹೋಗೋಣ. ಇವಾಗ ಹುಷಾರಾಗಿ ತಗೊಂಡೆ ರಿವೆಂಜು. ಮನ್ಸಾಗಿದೆ ಫುಲ್ ಖುಷಿ ರೇಂಜು. ವಾವ್ ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಕವಿತನ ಬಿಡು. ಈಗ ಕೆಲ್ಸದ ಬಗ್ಗೆ ನೋಡ. ಇವಾಗ ಜಾನ್ ಆಗ್ತಾನೆ ಡಾನ್. ಈಗ ಟಿಜೋರಿ ತೆಗೆದು ನೋಡ್ತೇನೆ ಇದ್ರಲ್ಲಿ ಎಷ್ಟು ಮಾಲ್ ಇದೆ ಅಂತ. ತಪ್ಪಾಗಿ ಮಿಸ್ಟೇಕ್ ಆಯ್ತು. ಈಗ ಮಿಸ್ಟೇಕ್ಗೂ ಕೂಡ ತಪ್ಪಾಗೋದಿಲ್ಲ. ಅರೆ ಮ್ಯಾಗ್ನೆಟ್ ಇಂದ ಎಲೆಕ್ಟ್ರಿಕ್ ಡಿವೈಸ್ ನ ಎಳಿಬೇಕಣ್ರಯ್ಯ. ಆಮೇಲೆ ಪತ್ಲು ನೀನ್ ಚಿಂಗಮ್ ಸರ್ ಜೊತೆ ಹೋಗ್ಬಿಟ್ಟು ಆ ತಿಜೋರಿನ ಎತ್ಕೊಂಡ್ಬಂದ್ಬಿಡಿಲಿಗೆ ಹೋಗು. ಕಬ್ಜಾ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಪತ್ಲು ಜೊತೆ ನಾನು ಹೋಗ್ತೀನಿ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನೀಗ ನಿನ್ನ ಎಳ್ಕೊಡೆಗೆ ಜೈಲು ವಾಸನೆ ತೋರಿಸ್ತಾ ಇದ್ದೀನಿ, ಅದು ಫ್ರೀಯಾಗಿ. ಫ್ರೀ. ಅರೆ ಏನಿದೆ, ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ. ಬೆಣ್ಣೆ ಅನ್ಕೊಂಡ್ ಮುಟ್ಟಿದ್ರೆ ಮಣ್ಣಾಗೋಯ್ತಲ್ಲ. ಬರೀ ಒಂದೇ ಫೋಟೋ ಇದೆ ಈ ಟಿಜೋರಿಲಿ. ನನ್ ಚಿಕ್ಕ ವಯಸ್ಸಿನ ಫೋಟೋ ನಮ್ ಚಿಕ್ಕಪ್ಪನ ಜೊತೆ. ಎಷ್ಟು ಸಂತೋಷ ಆಗ್ತಿದೆ. ಆದ್ರೆ ನಾನ್ ದುಃಖದಲ್ಲಿದ್ದೀನಿ. ಫೋಟೋ ಹೊಡೆದಾಕ್ಬಿಟ್ಟೆ ನೀನು.
ನಿನ್ಗೆ ಎಷ್ಟು ಧೈರ್ಯ ಚಿಕ್ಕ ವಯಸ್ಸಿನ ಫೋಟೋ ಹೊಡೆದಕ್ಕೆ ನಿಂಗೆ ಎಷ್ಟು ಧೈರ್ಯ ಬಂತಿಲ್ಲ ಕಣ ಹೊಡೆದಕ್ಕೆ ನನ್ನ ಫೋಟೋನ ಸಾಕು ಸಾಕು ಬಿಟ್ಬಿಡು ನನ್ನ ಬಿಟ್ಬಿಡು ನನ್ನ ಅರೆ ಫೋಟೋನ ಜೋಡಿಸ್ರು ಬೇಗ ಪತ್ಲನ್ ಕೈಲಿ ಒದೆ ತಿಂದಿದ್ದೀನಿ ಅಂದ್ರೆ ಇಡೀ ಊರೇನಾಗುತ್ತೆ ಕಂಡ್ರ ಬೇಗ ಜೋಡಿಸ್ರು ಓಡು ಇಲ್ಲಾಂದ್ರೆ ಪತ್ಲು ನಮ್ಮನ್ನ ಸಾಬೂನು ಶಾಂಪೂ ಇಲ್ಲದೆ ಬಾಸ್ ಜೊತೆ ನಮಗೂ ಒಗದ್ಬಿಡ್ತಾನೆ ಓಡು ಅರೆ ಪತ್ಲು ಅಷ್ಟೊಂದು ಸಿಟ್ ಮಾಡ್ಕೋಬೇಡ ಕಡೆಯ ಸಿಟ್ ಮಾಡ್ಕೋಬೇಡ ನಾನು ಫೋಟೋದಲ್ಲಿ ಹೊಡೆದಾಗಿರೋ ಗ್ಲಾಸ್ನ ಈಗಲೇ ಅಡ್ಜಸ್ಟ್ ಮಾಡ್ತೀನಿ ಇರು ಓಕೆ ಹಲೋ ಪತಲು ನಾನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೀನು ಆ ತಿಜೋರಿನ ಯಾರ ಹತ್ರನಾದ್ರು ತೆಗೆಸ್ಕೊಂಬಿಡು ಅದರಲ್ಲಿ ನಿಂದು ಚಿಕ್ಕ ವಯಸ್ಸಿಂದು ಫೋಟೋ ಇದೆ ಓಕೆ ಥ್ಯಾಂಕ್ ಯು ಚಿಕ್ಕಪ್ಪ ನೀವು ಎಷ್ಟು ವರ್ಷಗಳಿಂದ ಈ ಫೋಟೋನ ಕಾಪಾಡ್ಕೊಂಡು ಬಂದಿದ್ದೀರಾ ನನ್ನ ಫೇವ್ರೇಟ್ ಫೋಟೋ ಇದು ಐ ಆಮ್ ಸಾರಿ ಇಲ್ಲೊಬ್ರು ತಿಜೋರಿನ ಓಪನ್ ಮಾಡಿಬಿಟ್ರು ಅವರು ತಿಜೋರಿ ಓಪನ್ ಮಾಡೋದ್ರಲ್ಲಿ ಬಹಳ ಮಹಾನು ನನಗೆ ಫೋಟೋ ಸಿಕ್ಬಿಡ್ತಲ್ಲ ಸದ್ಯ ಥ್ಯಾಂಕ್ ಯು ಚಿಕ್ಕಪ್ಪ ಥ್ಯಾಂಕ್ ಯು Watch India's largest kids library only on Geo Hotstar. Download the app now.